ಇಲ್ಲಿ ಒಂದು ಸ್ಟೆಪ್ ಇದೆ, ಬಟ್ ಇದ್ರ ತೊಂದರೆ ಏನಿಲ್ಲ. ಸ್ವಲ್ಪ ಇದು ಬರೀ ನಾವು ಫ್ಲಾಟ್ ಲ್ಯಾಂಡಲ್ಲೇ ಇರಬೇಕು ನಮ್ಮದು ಪೋಲು. ಈ ಪೋಲಿಗೆ ನೋಡಿ ನಾವೀಗ ಆಲ್ಟರ್ನೇಟಿವ್ ಇದನ್ನ ಕ್ಲೀಪ್ ಕಟ್ಟಿದ್ದೀವಿ. ಈಗ ಅದ್ರ ಮೇಲೆ ಪೋಲ್ ಇದೆ, ರೋಪ್ ಹಾಕೊಂಡಿದ್ದೀವಿ. ಈಗ ನೋಡಿ ಫ್ಲಾಗನ್ನು ಹೇಗೆ ಫೋಲ್ಡಿಂಗ್ ಮಾಡ್ಕೊಬೇಕು. ಫ್ಲಾಗು ನೋಡಿ ಡಬಲ್ ಸೀಟ್ ಬೆಂಡ್ ಅಂತ ಹಾಕ್ತೀವಿ ನಾವು. ಸಿಂಗಲ್ ಸೀಟ್ ಬೆಂಡ್, ಡಬಲ್ ಸೀಟ್ ಬೆಂಡ್ ಅಂತ ಹಾಕ್ತೀವಿ. ಇದಕ್ಕೆ ಮೇಲೆ ಹೋಗೋದಕ್ಕೆ ಡಬಲ್ ಸೀಟ್ ಬೆಂಡ್ ಅಂತ ಹಾಕ್ತೀವಿ. ಅದನ್ನು ತೋರಿಸ್ತೀವಿ ನಾವು. ಈಗ ಇದು ಈಗ ಇಟ್ಕೊಂಡಿರ್ತೀವಲ್ಲ, ಇದನ್ನ ಮಾಡ್ತೀವಿ, ಈ ಥರ ಫೋಲ್ಡಿಂಗ್ ಮಾಡ್ತೀವಿ. ಒಂದು ಫೋಲ್ಡಿಂಗ್ ಇದು. ಈಗ ಇಟ್ಕೊಂಡಿದ್ದಾಗ ಇದನ್ನು ಮತ್ತೆ ಇನ್ನೊಂದು ಫೋಲ್ಡಿಂಗ್ ಮಾಡ್ಕೊಳ್ತೀವಿ. ಇದನ್ನ ಈ ಥರ ತೋರಿಸ್ತೀವಿ. ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಸ್ವಲ್ಪ ಈ ರೀತಿಯಾಗಿ ಆಫ್ ಇದು ಮಾಡ್ಕೊಳ್ತೀವಿ ನಾವು. ಈಗ ಈ ರೀತಿಯಾಗಿ ನಾವು ಆಫ್ ಹಾಕೊಳ್ತೀವಿ. ಹಾಕೊಂಡು ಇದನ್ನ ನೆರಿಗೆ ಮಾಡ್ತೇವೆ ತಾನೇ. ಇದನ್ನ ಫೋಲ್ಡಿಂಗು ಅಪ್ ಆ್ಯಂಡ್ ಡೌನ್ ಮಾಡ್ತಾರಲ್ಲ, ಆ ರೀತಿ ಮಾಡ್ಕೊಬೇಕು. ಫಸ್ಟು ಡೌನು ಅಪ್ಪು, ಈಗ ಅಪ್ ಡೌನ್ ಮಾಡ್ಕೊಬೇಕು. ಒಂದು 3-4 ಸ್ಟೆಪ್ಪಲ್ಲಿ ಮಾಡ್ಕೊಬೇಕು. ಇದಾಗೆ ಮಾಡಿಕೊಂಡು ಆಮೇಲೆ ಇಷ್ಟಕ್ಕೆ ಮಾಡ್ಕೊಂಡು ಮತ್ತೆ ರೋಲಿಂಗ್ ಮಾಡ್ಬೇಕು. ಇಲ್ಲಿ ರೋಲಿಂಗ್ ಸ್ವಲ್ಪ ಫ್ಲಾಗು ಸ್ವಲ್ಪ ಇದಿದೆ, ಕ್ರಾಸ್ ಇದೆ ಅಂತೇಳಿ ಇದನ್ನ ಇಲ್ಲಿ ರೋಲಿಂಗ್ ಮಾಡ್ಕೋಬೇಕು. ಈಗ ರೋಲಿಂಗ್ ಮಾಡ್ಕೋಬೇಕು. ರೋಲಿಂಗ್ ಮಾಡ್ಕೊಂಡಿವಲ್ಲ, ರೋಲಿಂಗ್ ಮಾಡ್ಕೊಂಡಾಗ ಇಲ್ಲಿ ಯಾವುದು ಕೆಳಗಡೆ, ಯಾವುದು ಮೇಲೆ, ಯಾವುದು ಇದು ಮೇಲೆ ತಾನೆ, ಇದು ಕೆಳಗಡೆ. ಹಾಗೆ ಮಾಡ್ಕೋ ನಾವು ಇದನ್ನ ಈಗ ಇಟ್ಕೋಬೇಕು. ಒನ್ ರೌಂಡ್ ಅಥವಾ 2 ರೌಂಡ್ಸ್ ಹಾಕ್ಬೇಕು. ಓನ್ಲಿ ಇದಕ್ಕೆ ನೋಡಿಲಿ, ಭಾಳ ರೌಂಡ್ ಹಾಕ್ಬಾರ್ದು, ಎಳೆಯಕ್ಕೆ ಬರೋದಿಲ್ಲ. 1 ರೌಂಡ್ ಅಥವಾ 2 ರೌಂಡ್ ಹಾಕ್ಬಿಟ್ಟು ಇದೇ ಮಾಡಬೇಕು. ಇದನ್ನ ಈ ರೀತಿಯಾಗಿ ಉಕ್ ಮಾಡ್ಕೊಂಡು ಇದ್ರೊಳಗೆ ಸೇರಿಸ್ಬೇಕು. ಇದ್ರೊಳಗಡೆ ಇದ್ರಲ್ಲಿ ಸೇರಿಸ್ಬೇಕು. ಸೇರಿಸ್ಕೊಂಡಾಗ ಟೈಟ್ ಆಗುತ್ತೆ. ಟೈಟ್ ಆದಾಗ ಏನಾಗುತ್ತೆ, ಇವಾಗ ನಾವು ರೋಪಿನ ಯಾವುದು ಮೇಲೆ ಎಳಿಬೇಕು, ಯಾವ್ದು ಕೆಳಗೆ ಎಳಿಬೇಕಾದ್ರೆ ರೈಟ್ ಸೈಡ್ ಇರೋದನ್ನು ನಾವು ಕೆಳಗೆ ಹಾಕಂತ ಬರಬೇಕು. ಇದು ಮೇಲೆ ಹೋಗುತ್ತೆ. ಇವಾಗ ಅರ್ಥ ಆಯ್ತಾ? ಬಿಡು ಇಲ್ಲಿ ಕ್ಲೋಯ್ಸ್ ಅಂತ ಕೊಟ್ಟಿಗೆ ಗಂಟು ಅಂತ ಹೇಳ್ತೀವಿ ನಾವು. ಗಂಟಲ್ಲಿ ಕೊಟ್ಟಿಗೆ ಗಂಟು ಅಂತೀವಿ. ಇದು ಹಾಫ್ ಕ್ಲೋಯ್ಸ್ ಫಸ್ಟಿಗೆ ಮಾಡಿ ಗೊತ್ತಾ, ನಾವು ಸ್ವಲ್ಪ ಕಟ್ ಮಾಡ್ಬೇಕಾಯ್ತು ಬೆಳಗ್ಗೆ ಅಲ್ಲೇ ಮಾಡಿಲ್ಲ. ಇದು ಹಾಫ್ ಕ್ಲೋಯ್ಸ್, ಇದು ಹಾಫ್ ಕ್ಲೋಯ್ಸ್ ಹಾಕಿದ್ದೀವಿ. ಆಮೇಲೆ ಇನ್ನೊಂದು ಹಾಫ್ ಕ್ಲೋಯ್ಸ್ ಹಾಕ್ತೀನಿ. ಹಾಫ್ ಕ್ಲೋಯ್ಸ್ ಇದು ಕೊಟ್ಟು 1 ಕ್ಲೋಯ್ಸ್. ಓಕೆ. ಈಗ ಇದಾದ್ಮೇಲೆ ನಾನೇ ಮಾಡ್ತೀನಿ. ಯಾವುದು ಸ್ಟ್ಯಾಂಡಿಂಗ್ ರೋಪ್, ಇದು ಮೂವಿಂಗ್ ರೋಪ್, ಇದು ಸ್ಟ್ಯಾಂಡಿಂಗ್ ರೋಪ್. ಇದು ಬದಲಾಗಿ ಕಟ್ಟಿ ಮಾಡಿದ್ದೀವಿ. ಗೊತ್ತಾಯ್ತಾ? ಇದನ್ನು ಮೂವಿಂಗ್ ರೋಪ್ ಯಾವುದಿದೆಯೋ ಅದನ್ನು ಸ್ವಲ್ಪ ಲೂಸ್ ಬಿಡಬೇಕು. ಲೂಸ್ ಬಿಟ್ಟು ಏನು ಮಾಡಬೇಕು, ಇದನ್ನ ರೋಪನ್ನು ಎರಡನ್ನು ಈ ರೀತಿಯಾಗಿ ನಾವು ಮತ್ತೊಂದು ರೌಂಡ್ ಇಲ್ಲಿ ಕಮ್ಮಿ ಇದೆ ರೋಪ್, ಇದು ಕಟ್ಬಿಡ್ತೀವಿ ಇಲ್ಲಿಗೆ. ಓಕೆ. ಇದನ್ನ ಇಷ್ಟೊಂದು ಬಿಡಬಾರ್ದು. ಅದೇನು ಗೊತ್ತಾ, ಸ್ವಲ್ಪ ಒಳಗಡೆ ಇಲ್ಲೆಲ್ಲ ಸೇರಿಸ್ಬೋದು. ಓಕೆ. ನಾವು ಮಾಡೋಣಲ್ಲ, ಮತ್ತೆ ಕ್ಲಾಸ್ ಮಾಡೋಕ್ಕೆಲ್ಲ ಇದು ಮಾಡಲೇಬೇಕಾಗಿತ್ತು. ಇವಾಗಲೂ ಒಂದೇ ಸಲ ಇದರಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಡೋಣ. ಓಕೆ ಮೇಡಮ್? ಓಕೆ. ಎಸ್. ಈಗ ನಾವು ಇಲ್ಲಿ ಬಂದಿವಲ್ಲ, ಈಗ ಇಲ್ಲಿ 3 ಲೀಡರ್ ಅಥವಾ ಡ್ಯೂಟಿ ಲೀಡರ್